ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೇನೆ. ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತೊಂದು ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಡೈಲಿ ಸೀರೆ ಚಂದ್ರ ಬೋರ್ ಆಗುತ್ತಲ್ವ, ಹಾಗಾಗಿ ಇವತ್ತು ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಇವತ್ತೊಂದು ಈ ಚುರುಮುರಿನ ಬಳಸಿಬಿಟ್ಟು ವಡೆ ಮಾಡ್ತಾಯಿದ್ದೆ. ಚುರುಮುರಿನ ಫಸ್ಟು ನೆನೆ ಹಾಕಬೇಕು. ಆಮೇಲೆ 1 ಕಪ್ ಅಕ್ಕಿ ಇಟ್ಟು ಒಂದು 2 ಈರುಳ್ಳಿನ ಸಣ್ಣಗೆ ಹೆಚ್ಚಿಗಿಟ್ಟಿದ್ದೀನಿ. ಸ್ವಲ್ಪ ಅಜ್ವಾನ, ಕೊತ್ತಂಬರಿ ಇಷ್ಟು, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾನಿಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ, ಮಕ್ಕಳು ತಿಂತಾರಂತ ಹೇಳಿ ಸ್ವಲ್ಪ ಹಸಿ ಖಾರನ ಹಾಕ್ತಿದ್ದೀನಿ. ಈ ಚುರುಮುರಿನ ಸ್ವಲ್ಪ ನೀರಲ್ಲಿ ಹಾಕಿ ಬಿಟ್ಟಿದ್ದೆ ಒಂದು 5ರಿಂದ ನಿಮಿಷ. ಈಗ ನೀರನ್ನೆಲ್ಲ ಸೋಸಿ ಒಂದು ಪಾತ್ರೆಗೆ ಹಾಕ್ತಿದ್ದೀನಿ. ನೀರನ್ನೆಲ್ಲ ನೀಟಾಗಿ ತೆಗೆದು ಹಾಕ್ಕೋಬೇಕು. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರ ನನ್ನ ಚಾನಲ್ನ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ನೋಡಿ, ಈ ರೀತಿಯಾಗಿ ನೀರೆಲ್ಲ ತೆಗೆದು ಒಂದು ಪಾತ್ರೆಲಿ ಇಟ್ಕೋಬೇಕು. ಈಗ ಇದಕ್ಕೆ ಅಜ್ವಾನ ಹಾಕ್ತಿದ್ದೀನಿ. ಆಮೇಲೆ ಈ ಐಟಮ್ಸ್ ತೋರಿಸಿದ್ನಲ್ವ, ಈರುಳ್ಳಿ, ಕೊತ್ತಂಬರಿ, ಆಮೇಲೆ ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಇದನ್ನೆಲ್ಲ ಸೇರಿಸಿ ಇದಕ್ಕೆ ನೀಟಾಗಿ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಕೈಯಿಂದನೇ ಮಿಕ್ಸ್ ಮಾಡಿ 1 ಕಪ್ ಅಕ್ಕಿ ಹಿಟ್ಟು. ಇದಕ್ಕೆ ಸ್ವಲ್ಪ ಹಸಿ ಖಾರ ಹಾಕ್ತಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಸ್ವಲ್ಪನೇ ಯೂಸ್ ಮಾಡ್ತಿದ್ರದ್ದು. ನೋಡಿ, ಸ್ವಲ್ಪ ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಗೆ ಟೇಸ್ಟಿಗೆ ಅನುಸಾರ ನೀವು ಹಾಕ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಕೈಯಲ್ಲಿನೇ. ನೀರು ಸ್ವಲ್ಪನೇ ಹಾಕ್ಕೋಬೇಕು, ಏನಕ್ಕಂದರೆ ಚುರುಮುರಿಯಲ್ಲಿ ನೀರು ಇರುತ್ತಲ್ವ, ಹಾಗಾಗಿ ನೀರು ಜಾಸ್ತಿ ಹಿಡಿಯಲ್ಲ. ಇದು ಸ್ವಲ್ಪನೇ ನೀರು ಹಾಕಿಬಿಟ್ಟು ಒಂದು ಸಣ್ಣ ವಾಟಲಿಂದ 1 ವಾಟೆ ನೀರಾದರೆ ಸಾಕಾಗಿ ಹೋಗ್ಬಿಡುತ್ತೆ. ಸ್ವಲ್ಪನೇ ನೀರು ಹಾಕಿ ಒಂದು ಅದಕ್ಕೆ ಬರುವ ಹಾಗೆ ರೆಡಿ ಮಾಡಿಟ್ಕೋಬೇಕು. ಈ ರೀತಿ ಉಂಡೆ ಬರಬೇಕು ಕರೆಕ್ಟಾಗಿ. ಈ ರೀತಿ ರೆಡಿ ಮಾಡಿಟ್ಕೊಂಡು ಒಲೆ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಸ್ಟವ್ ಮೇಲೆ. ನೋಡಿ, ಈ ರೀತಿ ಎಣ್ಣೆ ಕಾಯಕ್ಕೆ ಸ್ವಲ್ಪನೇ ಯೂಸ್ ಮಾಡ್ತಿದ್ದೀನಿ ಆಯಿಲು. ಈ ರೀತಿಯಾಗಿ ಕರಿಲಿಕ್ಕೆ ಯೂಸ್ ಮಾಡಿ, ನಂತರ ಈ ರೀತಿ ಹಿಟ್ಟನ್ನ ತೊಗೊಂಡು ಈ ಎಡಗೈಯಲ್ಲಿ ಈ ರೀತಿ ಹೋಲ್ ಮಾಡಿ ವಡೆ ಶೇಪ್ ಕೊಟ್ಕೋಬೋದು. ವಡೆ ಶೇಪ್ ಕೊಟ್ಬಿಟ್ಟು ಎಣ್ಣೆಲಿ ಹಾಕಿ ವಡೆ ಸ್ವಲ್ಪ ಕೈಗೆ ಹತ್ತುತ್ತಾ ಇದ್ದರೆ ಪ್ರೆಸ್ ಮಾಡುವಾಗ ಸ್ವಲ್ಪ ನಿಧಾನವಾಗಿ ಪ್ರೆಸ್ ಮಾಡಿ, ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಸಹ ಪ್ರೆಸ್ ಮಾಡ್ಬೋದು. ಹುಷಾರು, ಎಣ್ಣೆಯಲ್ಲಿ ನೀರು ಹಿಡಿದ್ರೆ ಸಿಡಿಯುತ್ತೆ ಅದು ಎಣ್ಣೆ. ಸ್ವಲ್ಪ ನಿಧಾನವಾಗಿ ಹಾಕಿ. ನೋಡಿ, ನಾನು 2 ಹಾಕಿದ್ದೀನಿ. ಇದು ಬಾಣಲೆಯಲ್ಲಿ ಸ್ವಲ್ಪನೇ ಹಾಕಿ, ಅಂದರೆ ಸ್ವಲ್ಪ ನೀಟಾಗಿ ಬೆನಿಬೇಕು ಅನ್ನೋದಕ್ಕೆ 2 ಹಾಕಿ ಬೇಯಿಸ್ತಿದ್ದೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ. ಫೈನಲಾಗಿ ಶೇರ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಅದು ನನ್ನ ಮಕ್ಕಳಿಗೆ ಅನ್ಕೊಂಡು ತುಂಬ ಇಷ್ಟ ಆಯಿತು. ನನ್ನ ಮನೆಯವರು ನನ್ನ ಮಕ್ಕಳು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ ನನ್ನ ಮಗಳು ಹೇಗಿರ್ತಾಳೆ ಅಂತ ಹೇಳಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊತಾ ತಿಂದಿದ್ದು ನನ್ನ ಮಗಳು. ಅವಳಿಗೆ ತುಂಬ ಇಷ್ಟ ಆಯಿತು. ನಮ್ಮ ಮನೆಗೂ ಹಾಗೆ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಆಲ್.